ಹಲ್ಲೇಲೂಯಾ, ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯನ್ನ ವಂದಿಸ್ತೇವೆ. ನೀವಿನ್ನೂ ವರ್ಡ್ ಆಫ್ ಟ್ರೂತ್ ಎಂಬ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಿರಿ. ಹಾಗೆ ಕೆಳಗೆ ಕೊಟ್ಟಿರುವಂತಹ ನಂಬರನ್ನು ನಿಮ್ಮ ಪ್ರಾರ್ಥನಾ ಮನವಿಗಳಿರೋದಾದರೆ ನೀವು ತಿಳಿಯಪಡಿಸಬಹುದಾಗಿದೆ. ನಮ್ಮ ಪ್ರತಿನಿತ್ಯ ಗೂಗಲ್ ಮೀಟ್ನಲ್ಲಿ ನಡೆಯುವಂಥ ಪ್ರಾರ್ಥನೆಗಳಿಗೆ ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ನಂಬರನ್ನು ಸಂಪರ್ಕಿಸಿರಿ. ಕರ್ತನ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಮೂಲಕ ನನ್ನ ಮಾತುಗಳನ್ನು ವೀಕ್ಷಿಸುತ್ತಿರುವಂಥ ನಿಮ್ಮೆಲ್ಲರಿಗೂ ಪ್ರಭುವಾದ ಯೇಸು ಸ್ವಾಮಿಯ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸುವನಾಗಿದ್ದೇನೆ. ಪ್ರತ್ಯೇಕವಾಗಿ ಈ ಒಂದು ದಿನವನ್ನು ಕೂಡ ಕಾಣುವ ಹಾಗೆ ದೇವರು ಕೊಟ್ಟ ಒಳ್ಳೆಯ ಒಂದು ಕೃಪೆಗಾಗಿ ಸ್ತೋತ್ರ. ಪ್ರತಿ ದಿನ ನಮ್ಮೊಂದಿಗೆ ದೇವರು ಮಾತಾಡಿ ನಮ್ಮನ್ನು ಬಲಪಡಿಸಿದ ಹಾಗೆ ಈ ದಿನವೂ ಕೂಡ ತನ್ನ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತಾಡಿ ನಮ್ಮನ್ನು ಬಲಪಡಿಸಲಿ ಎಂಬುದಾಗಿ ಮುಂದಿರುವ ಸಮಯ ನಾವು ಪ್ರಾರ್ಥನೆ ಮಾಡಿ ಪ್ರಾರಂಭ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ತಂದೆ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಪ್ರತಿದಿನ ನಮ್ಮೊಂದಿಗೆ ಮಾತಾಡಿ ನಮ್ಮನ್ನು ಬಲಪಡಿಸಿದ ಹಾಗೆ ಈ ದಿನವೂ ಕೂಡ ನಮ್ಮೊಂದಿಗೆ ಮಾತಾಡಿರಿ. ಯಾವ ವಿಷಯದಲ್ಲಿ ನಮ್ಮನ್ನು ಎಚ್ಚರಿಸಬೇಕು, ಯಾವ ವಿಷಯದಲ್ಲಿ ನಮ್ಮನ್ನು ಕ್ರಮಪಡಿಸಬೇಕು, ಯಾವ ವಿಷಯದಲ್ಲಿ ನಮ್ಮನ್ನು ಮಾರ್ಗ ನಡೆಸಬೇಕು, ಆ ವಿಷಯದ ಕುರಿತು ನಮ್ಮೊಂದಿಗೆ ಮಾತಾಡಿರಿ, ನಮ್ಮನ್ನು ಮಾರ್ಗ ನಡೆಸಿರಿ ಎಂಬುದಾಗಿ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತೇವೆ. ಪ್ರತಿದಿನ ನಿಮ್ಮ ವಾಕ್ಯವು ನಮಗೆ ಒಂದು ಧೈರ್ಯವಾಗಿದೆ, ನಮಗೆ ಒಂದು ಬಲವಾಗಿದೆ. ಆ ವಾಕ್ಯಗಳ ಮೂಲಕ ನೀವು ನಮ್ಮನ್ನು ಬಲಪಡಿಸಿ ಕ್ರಮಪಡಿಸಿ ನೀವು ನಡೆಸಬೇಕು. ಎಲ್ಲ ಘನತೆ ಮಹಿಮೆ ನಿನಗೆ, ಯೇಸುವಿನ ಧನ್ಯನಾಮದಲ್ಲಿ ಸ್ವರ್ಗೀಯ ತಂದೆಯೇ, ಆಮೇನ್ ಆಮೇನ್. ಈ ದಿನದ ವಾಕ್ಯ ಸಂದೇಶದ ವಿಷಯ ಏನಾಗಿದೆ ಎಂಬುದಾಗಿ ನಾವು ನೋಡೋದಾದ್ರೆ, ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬುದಾಗಿರುವ ವಿಷಯದ ಕುರಿತು ಸ್ವಲ್ಪ ಸಮಯ ನಾವು ದೇವರ ವಾಕ್ಯದ ಮೂಲಕ ಈ ದಿನ ಧ್ಯಾನ ಮಾಡಲಿಕ್ಕಿದ್ದೇವೆ. ಎಚ್ಚರವಾಗಿದ್ದು ನಾವು ಪ್ರಾರ್ಥಿಸೋದಾದ್ರೆ ಅನೇಕ ವಿಷಯಗಳಲ್ಲಿ ನಾವು ದೇವರಿಂದ ಒಂದು ಬಿಡುಗಡೆಯನ್ನು ಕಾಣಲಿಕ್ಕೆ ಸಾಧ್ಯವಾಗ್ದು. ವಾಕ್ಯವನ್ನು ನಾವು ಓದಿಕೊಳ್ಳೋಣ. 1 ಪೇತ್ರ ಅದರ 4:7 ವಚನ ಹೀಗೆ ಬರೆಯಲ್ಪಟ್ಟಿದೆ: ಎಲ್ಲವುಗಳ ಅಂತ್ಯವು ಹತ್ತಿರವಾಗಿದೆ, ಆದ್ದರಿಂದ ನೀವು ಜಿತೇಂದ್ರರಾಗಿಯೂ ಪ್ರಾರ್ಥನೆಗೆ ಸಿದ್ಧವಾಗಿರುವಂತೆ ಸ್ವಸ್ಥಚಿತ್ತರಾಗಿಯೂ ಇರಿ. ಇಲ್ಲಿ ಪ್ರಾರ್ಥನೆಗೆ ಸಿದ್ಧವಾಗಿರುವ ಹಾಗೆ ಅಂದ್ರೆ ಸ್ವಸ್ಥಚಿತ್ತರಾಗಿರಿ ಎಂಬುದಾಗಿ ಪೇತ್ರನು ಬರೆದ ಪತ್ರಿಕೆಯಲ್ಲಿ ನಾವು ಈಗಾಗಲೇ ಓದಿಕೊಂಡಿದ್ದೇವೆ. ಎಚ್ಚರವುಳ್ಳ ಒಂದು ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ಇರೋದಾದ್ರೆ ಅದು ನಮ್ಮ ಜೀವಿತದಲ್ಲಿ ಅನೇಕ ವಿಷಯಗಳಲ್ಲಿ ನಮ್ಮನ್ನ ದಾರಿ ನಡೆಸುವಂಥದ್ದಾಗಿರುತ್ತೆ. ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬುದಾಗಿ ನಮ್ಮ ಪ್ರಭುವಾದ ಯೇಸು ಸ್ವಾಮಿ ತನ್ನ ಶಿಷ್ಯರೊಂದಿಗೆ ಹೇಳಿದ್ದನ್ನ ನಾವು ಮತ್ತಾಯನು ಬರೆದ ಸುವಾರ್ತೆ 26 ಅದರ 41 ವಚನಗಳನ್ನ ನಾವು ಓದೋದಾದ್ರೆ ಅದರಲ್ಲಿ ನಾವು ಕಾಣಬಹುದು. ನಮ್ಮ ಪ್ರಭುವಾದ ಯೇಸು ಸ್ವಾಮಿ ಕೂಡ ಎಚ್ಚರವಾಗಿದ್ದು ರಾತ್ರಿ ಜಾವಗಳಲ್ಲಿ ಪ್ರಾರ್ಥಿಸಿದ್ದನ್ನ ನಾವು ನೋಡ್ತೇವೆ. ಪ್ರಾರ್ಥಿಸಿದ್ದು ಮಾತ್ರ ಅಲ್ಲ, ತನ್ನ ಶಿಷ್ಯರಿಗೂ ಕೂಡ ನೀವು ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ, ಕಾರಣ ಅನೇಕ ಶೋಧನೆಗಳು ನಿಮಗೆ ಎದುರಾಗಿ ಬರ್ತದೆ. ಅದರ ಮಧ್ಯದಲ್ಲಿ ನೀವು ನಿಲ್ಬೇಕಂದ್ರೆ ಎಚ್ಚರವಾದ ಒಂದು ಪ್ರಾರ್ಥನೆ ಅಗತ್ಯವಾಗಿದೆ. ಕ್ರೈಸ್ತ ಜೀವಿತದಲ್ಲೂ ಕೂಡ ಅನೇಕ ಶೋಧನೆಗಳು ನಾವು ಎದುರಿಸಬೇಕಾಗಿ ಬರ್ತದೆ. ಅನೇಕ ಶೋಧನೆಗಳು ನಾವು ನೆನೆಸದ ಗಳಿಗೆಯಲ್ಲಿ ನಮಗೆ ಎದುರಾಗ್ತದೆ. ಆದರೆ ಕ್ರೈಸ್ತ ಜೀವಿತದಲ್ಲಿ ಎಲ್ಲಾ ಶೋಧನೆಗಳನ್ನ ಜಯಿಸಿ ನಾವು ನಿಲ್ಲಬೇಕಂದ್ರೆ ನಮಗೆ ಅಗತ್ಯವಾಗಿರುವಂಥದ್ದು ಎಚ್ಚರಿಕೆ ಉಳ್ಳ ಒಂದು ಪ್ರಾರ್ಥನೆ. ನಾವು ಯಾವಾಗಲೂ ಎಚ್ಚರಿಕೆಯಿಂದ ಪ್ರಾರ್ಥನೆ ಮಾಡೋದಾದ್ರೆ ಮುಂಬರುವ ಶೋಧನೆಗಳನ್ನ ನಾವು ಜಯಿಸಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ. ಅನೇಕ ಶೋಧನೆಗಳು ನಮ್ಮ ಜೀವಿತದಲ್ಲಿ ನಮಗೆ ನೆನೆಸದ ಗಳಿಗೆಯಲ್ಲಿ ಬರ್ತದೆ. ಆರೋಗ್ಯದ ವಿಷಯದಲ್ಲಿರ್ಬೋದು, ಆರ್ಥಿಕ ವಿಷಯದಲ್ಲಿರ್ಬೋದು, ಆತ್ಮಿಕ ವಿಷಯದಲ್ಲಿರ್ಬೋದು, ಮಕ್ಕಳ ವಿಷಯದಲ್ಲಿರ್ಬೋದು, ಕುಟುಂಬದ ವಿಷಯದಲ್ಲಿರ್ಬೋದು, ಕೆಲಸದ ವಿಷಯದಲ್ಲಿರ್ಬೋದು, ಎಲ್ಲ ವಿಷಯಗಳಲ್ಲೂ ಕೂಡ ಶೋಧನೆ ಅನ್ನುವಂಥದ್ದು ನಾವು ನೆನೆಸದ ಗಳಿಗೆಯಲ್ಲಿ ನಮಗೆ ಎದುರಾಗಿ ಬರ್ತದೆ. ಆ ಶೋಧನೆಯಲ್ಲಿ ನಾವು ನಿಲ್ಬೇಕಂದ್ರೆ ನಮಗೆ ಎಚ್ಚರಿಕೆ ಉಳ್ಳ ಒಂದು ಪ್ರಾರ್ಥನೆ ತುಂಬಾ ಅಗತ್ಯವಾಗಿದೆ. ಎಚ್ಚರಿಕೆಯಿಂದ ನಾವು ಪ್ರಾರ್ಥಿಸುವಾಗ ಏನೆಲ್ಲ ಶೋಧನೆಗಳು ಬಂದರೂ ಕೂಡ ಅದರ ಮಧ್ಯದಲ್ಲಿ ನಾವು ಜಯಕರವಾಗಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ. ಎಚ್ಚರಿಕೆ ಉಳ್ಳ ಒಂದು ವಿಜ್ಞಾಪನೆಯನ್ನು ನಾವು ಮಾಡುವಾಗ, ಒಂದು ಎಚ್ಚರಿಕೆ ಉಳ್ಳ ಪ್ರಾರ್ಥನೆಯನ್ನು ನಾವು ಮಾಡುವಾಗ, ಎಚ್ಚೆತ್ತುಕೊಂಡು ಪ್ರಾರ್ಥನೆ ಮಾಡುವಾಗ ಏನೆಲ್ಲ ವಿಷಯಗಳು ನಮಗೆ ಎದುರಾಗಿ ಬಂದರೂ ಕೂಡ ನಾವೇನ್ ಮಾಡ್ಬೋದು, ಪ್ರಾರ್ಥನೆ ಮೂಲಕ ಜಯವನ್ನು ಹೊಂದಿಕೊಳ್ಳಬಹುದು. ಯಾಕೆ ಅಂದ್ರೆ ಈ ಲೋಕದಲ್ಲಿ ನಾವು ಹಾದು ಹೋಗುವಾಗ ಅನೇಕ ವಿಷಯಗಳು ನಮ್ಮನ್ನ ಪಾಪದಲ್ಲಿ ಬೀಡಿಸ್ಲಿಕ್ಕೆ ನಮಗೆ ಪ್ರೇರೇಪಿಸುವಂತದ್ದಾಗಿರ್ತದೆ. ನಾವು ನೋಡೋದಾದ್ರೆ ಅನೇಕ ಹೋರಾಟಗಳು, ಅನೇಕ ವಿಧವಾದ ಶೋಧನೆಗಳು ನಾವು ಎದುರಿಸುವಾಗ ನಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಜೀವಿತ ಇರೋದಾದ್ರೆ, ಎಚ್ಚೆತ್ತುಕೊಂಡು ನಾವು ಪ್ರಾರ್ಥನೆ ಮಾಡೋದಾದ್ರೆ ಅದೆಲ್ಲದರ ಮೇಲೆ ಜಯವನ್ನು ಹೊಂದಿಕೊಳ್ಬಹುದು. ನೀವು ನೋಡ್ಬೋದು, ಈ ದಿನಗಳಲ್ಲಿ ಪಾಪ ಎಂಬುದು ಲೋಕದ ಎಲ್ಲಾ ಕಡೆ ಹೆಚ್ಚಾಗಿ ಕಾರ್ಯ ಮಾಡುವಂಥದ್ದಾಗಿದೆ. ಕ್ರೈಸ್ತ ಜೀವಿತದಲ್ಲಿ ಜೀವಿಸಲಿಕ್ಕೆ ಮುಂದೆ ಹೋಗ್ಬೇಕು, ಜಯಕರವಾಗಿ ಮುಂದೆ ನಾನು ಸಾಗಿ ಹೋಗ್ಬೇಕೆಂಬುದಾಗಿ ಬಯಸುವ ಒಂದೊಂದು ವ್ಯಕ್ತಿಗೂ ಕೂಡ ಪಾಪ ಎಂಬುದು ವಿವಿಧ ರೀತಿಯಲ್ಲಿ ಅವನನ್ನು ಸೋಲಿಸಲಿಕ್ಕೆ ಪ್ರಯತ್ನಿಸ್ತಾ ಇರ್ತದೆ. ಅನೇಕ ವಿಧವಾದ ಪಾಪಗಳು ಜೀವಿತದಲ್ಲಿ ಎದುರಾಗಿ ಬರ್ತದೆ. ಈ ದಿನಗಳಲ್ಲಿ
ದಿನಗಳಲ್ಲಿ ಕೈಯಲ್ಲಿರುವ ಮೊಬೈಲಲ್ಲೇ ಪಾಪದ ದೃಶ್ಯಗಳು ನಮಗೆ ಎದುರಾಗಿ ಬರ್ತದೆ. ಕೈಯಲ್ಲಿರುವ ಮೊಬೈಲೇ ನಮ್ಮನ್ನ ಅನೇಕ ವಿಧವಾದ ಪಾಪದ ವೀಕ್ಷಣೆಗಳಿಗೆ ನಡೆಸ್ತದೆ. ಕೈಯಲ್ಲಿರುವ ಮೊಬೈಲು ಅನೇಕ ವಿಧವಾದ ಲೋಕ ದೃಶ್ಯಗಳನ್ನು ನೋಡಿ, ಲೋಕದಲ್ಲಿ ನಡೆಯುವಂಥ ಘಟನೆಗಳನ್ನು ನೋಡಿ ನಮ್ಮ ಕಣ್ಣುಗಳನ್ನು ಮೋಹಪಡಿಸ್ತದೆ, ನಮ್ಮ ದೇಹವನ್ನು ಅಶುದ್ಧತ್ವ ಪಡಿಸ್ತದೆ. ಈ ರೀತಿಯಾದ ಪಾಪಗಳಿಗೆ ಸುಲಭವಾಗಿ ಈ ಲೋಕ ನಮ್ಮನ್ನು, ಈ ಪ್ರಪಂಚ ನಮ್ಮನ್ನು ಎಳಿತಾ ಇರುವಾಗ ಅದರ ಮೇಲೆಯೂ ಕೂಡ ನಾವು ಜಯ ಹೊಂದಿಕೊಳ್ಬೇಕಂದ್ರೆ, ಪಾಪದ ಕೃತ್ಯಗಳ ಮೇಲೆ ನಮ್ಮನ್ನು ಆಳ್ವಿಕೆ ಮಾಡದ ಹಾಗೆ ನಾವು ಜಯ ಹೊಂದಿಕೊಳ್ಳಬೇಕಾದ್ರೆ ನಮಗೆ ಪ್ರಾರ್ಥನೆ ಜೀವಿತ ತುಂಬ ಅತ್ಯಗತ್ಯವಾಗಿದ್ದಾಗಿದೆ. ಅದರಿಂದಲೇ ಎಚ್ಚರವಾಗಿದ್ದು ನಾವು ಪ್ರಾರ್ಥಿಸಬೇಕು. ನಮ್ಮ ಪ್ರಭುವಾದ ಯೇಸು ಸ್ವಾಮಿ ಮುಂಜಾನೆ ಜಾವಗಳಲ್ಲಿ ಇನ್ನು ಮುಬ್ಬಿರುವಾಗಲೇ ಎದ್ದು ಪ್ರಾರ್ಥಿಸಿದ್ದನ್ನು ನಾವು ನೋಡ್ತೇವೆ. ಮಾರ್ಕನ ಬರೆದ ಸುವಾರ್ತೆ 1 ಅದರ 35ನೇ ವಚನವನ್ನು ನಾವು ನೋಡೋದಾದ್ರೆ, ರಾತ್ರಿ ಜಾವಗಳಲ್ಲಿ ಆತನು ಎಚ್ಚರವಾಗಿದ್ದು ಪ್ರಾರ್ಥಿಸಿದ್ದಾನೆ. ಯಾಕೆಂದ್ರೆ ರಾತ್ರಿ ಜಾವಗಳಲ್ಲಿ ಈ ಲೋಕಾಧಿಪತಿಯ ಶಕ್ತಿಯ ಕ್ರಿಯೆಗಳು ಹೆಚ್ಚು ನಡೀತದೆ. ನೋಡಿ, ರಾತ್ರಿ ಕಾಲದಲ್ಲಿ ಎಷ್ಟೋ ವ್ಯಭಿಚಾರಗಳು ನಡೀತದೆ, ರಾತ್ರಿ ಕಾಲದಲ್ಲಿ ಎಷ್ಟೋ ಹೊಡೆಗಳು ನಡೀತದೆ, ಎಷ್ಟೋ ಅಪಘಾತಗಳು ನಡೀತದೆ ಎಂಬುದಾಗಿ ನಿಮಗೆಲ್ಲರಿಗೂ ಗೊತ್ತಿರಬೇಕು. ರಾತ್ರಿ ಕಾಲದಲ್ಲಿ ಅನೇಕ ದುಷ್ಟ ಕ್ರಿಯೆಗಳು ನಡೆಯುವಂತ ಸಮಯವಾಗಿದೆ. ಅನೇಕ ದುಷ್ಟ ಕ್ರಿಯೆಗಳನ್ನು ನಡೆಸಲಿಕ್ಕೆ ಉಪಯೋಗಿಸಿಕೊಳ್ಳೋದು ರಾತ್ರಿ ಸಮಯವಾಗಿದೆ. ಅದರಿಂದಲೇ ರಾತ್ರಿ ಕಾಲದಲ್ಲಿ, ರಾತ್ರಿ ಜಾವಗಳಲ್ಲಿ ನಾವು ಪ್ರಾರ್ಥಿಸುವಾಗ ಅಂತೆಲ್ಲ ವಿಷಯಗಳ ಮೇಲೆ ನಾವು ಜಯವನ್ನು ಹೊಂದಿಕೊಳ್ಬಹುದು. ಕತ್ತಲೆ ಇರುವಾಗಲೇ ಕಳ್ಳನೇನ್ ಮಾಡ್ತಾನೆ, ಅನೇಕ ವಿಷಯಗಳಲ್ಲಿ ಕದ್ದುಕೊಳ್ಳಿಕ್ಕೆ ಬರ್ತಾನೆ. ಕತ್ತಲೆಗಳಲ್ಲಿ ಅನೇಕ ಕಳ್ಳತನಗಳು ನಡೆಯೋದು, ಅಂದ್ರೆ ರಾತ್ರಿ ಜಾವಗಳಲ್ಲೇ ಅನೇಕ ವಿಧವಾದ ದರೋಡೆಗಳು ನಡೆಯೋದು. ಅವೆಲ್ಲದರ ಮೇಲೆ ನಾವು ಜಯ ಹೊಂದಿಕೊಳ್ಬೇಕಂದ್ರೆ, ಲೋಕಪರವಾಗಿ ಕತ್ತಲೆಯ ಸಂದರ್ಭದಲ್ಲಿ ದರೋಡೆಗಳು, ಇನ್ನಿತರ ಪಾಪದ ಚಟುವಟಿಕೆಗಳು ನಡೆಯೋದಾದ್ರೆ, ಆತ್ಮಿಕ ಜೀವಿತದಲ್ಲಿರುವ ನಮ್ಮ ಜೀವಿತದಲ್ಲೂ ಕೂಡ ಈ ಲೋಕಾಧಿಪತಿ ಶಕ್ತಿ ಕತ್ತಲೆಯ ಆ ಸಂದರ್ಭದಲ್ಲಿ ನಮ್ಮ ಆತ್ಮಿಕ ಜೀವಿತದಲ್ಲಿ ಕಳ್ಳತನ ಮಾಡಲಿಕ್ಕೂ, ನಮ್ಮ ಆತ್ಮಿಕ ಜೀವಿತವನ್ನು ಕದ್ದುಕೊಳ್ಳಿಕ್ಕೂ, ನಮ್ಮ ಜೀವಿತದಲ್ಲಿ ಅನೇಕ ಅಮೂಲ್ಯವಾದ ಕಾರ್ಯಗಳನ್ನು ನಷ್ಟಪಡಿಸ್ಲಿಕ್ಕೂ ರಾತ್ರಿಯ ಜಾವಗಳನ್ನು ಆತನು ಉಪಯೋಗಿಸಿಕೊಳ್ತಾನೆ. ಅದರಿಂದಲೇ ನಾವು ಕ್ರೈಸ್ತರಾದವರು, ದೇವರ ಮಕ್ಕಳಾದವರು ರಾತ್ರಿಯ ಸಮಯಗಳಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸುವಾಗ ಅನೇಕ ವಿಷಯಗಳ ಮೇಲೆ ನಾವು ಜಯವನ್ನು ಹೊಂದಿಕೊಳ್ಬಹುದು. ನಾವು ಸೇವೆಯನ್ನು ಮಾಡೋರಾದ್ರೆ ಸೇವೆಗಾಗಿ ನಾವು ರಾತ್ರಿ ಕಾಲಗಳಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸುವಾಗ ಖಂಡಿತವಾಗ್ಲೂ ಸೇವೆಯಲ್ಲಿ ಕೂಡ ಅನೇಕ ಬದಲಾವಣೆಗಳನ್ನು, ಅನೇಕ ಜಯಕರವಾದ ವಿಷಯಗಳನ್ನು, ಸಭೆಯಲ್ಲಿ ಅನೇಕ ಬದಲಾವಣೆಗಳನ್ನು ನಾವು ಕಾಣಬಹುದು. ಏಕೆಂದರೆ ಸಭೆಯ ಮಕ್ಕಳನ್ನು ರಾತ್ರಿ ಕಾಲದಲ್ಲಿ ದುಷ್ಟ ಶಕ್ತಿ ಆದ, ಕತ್ತಲೆಯ ಶಕ್ತಿ ಆದ ಅನೇಕ ಕ್ರಿಯೆಗಳು ಅವರನ್ನ ವಿಶ್ವಾಸ ಜೀವಿತದಲ್ಲಿ ಇಲ್ಲದ ಹಾಗೆ ಬೀಳಿಸಲಿಕ್ಕೆ ಪ್ರಯತ್ನಿಸುತ್ತಿರುವಾಗ, ಒಂದು ದೇವರ ಮಗನು ನಿಲ್ಲಬೇಕಾದ್ರೆ, ಒಂದು ದೇವ ಮಗು ನಿಂತು ಜಯಕರವಾಗಿ ಮುಂದೆ ಹೋಗ್ಬೇಕಂದ್ರೆ ಪ್ರಾರ್ಥನೆ ಜೀವಿತ ತುಂಬಾ ಅಗತ್ಯವಾಗಿದೆ. ಅದಕ್ಕೆ ನಾವು ಪ್ರೋತ್ಸಾಹ ಮಾಡಬೇಕು. ನಾವು ಕೂಡ ಹೆಚ್ಚು ಪ್ರಾರ್ಥನೆ ಮಾಡುವವರಾಗಿ ಕಾಣಿಸಲ್ಪಡಬೇಕು. ಸಭೆಯಲ್ಲಿ ಒಂದು ಜಯ ಸಿಗ್ಬೇಕಂದ್ರೆ, ಸಭೆಯ ಮಕ್ಕಳು ಕರ್ತನಿಗೆ ಇಷ್ಟವುಳ್ಳವರಾಗಿ ಮಾರ್ಪಡ್ಬೇಕಂದ್ರೆ ಅವರಿಗೆ ಬೇಕಾಗಿರುವಂಥದ್ದು ಪ್ರಾರ್ಥನೆಯ ಜೀವಿತ. ಪ್ರಾರ್ಥನೆ ಜೀವಿತ ಹೆಚ್ಚಾಗಿ ಅವರು ಪ್ರಾರ್ಥನೆ ಮಾಡುವಾಗ ದೇವರೊಂದಿಗೆ ಒಂದು ಸಂಬಂಧವನ್ನು ಇಟ್ಟುಕೊಳ್ಳಿಕ್ಕೂ, ಒಂದು ಸಂಪರ್ಕವನ್ನು ಇಟ್ಟುಕೊಳ್ಳಿಕ್ಕೂ ಸಾಧ್ಯವಾಗ್ತದೆ. ಆ ಸಂಪರ್ಕ ಅವರನ್ನು ಎಲ್ಲಾ ವಿಷಯಗಳಲ್ಲಿ ಜಯಕರವಾಗಿ ನಡೆಸ್ತದೆ. ದೇವರೊಂದಿಗೆ ಪ್ರಾರ್ಥನೆಯಲ್ಲಿ ಎಚ್ಚರವಾಗಿದ್ದು ಒಂದು ಸಂಬಂಧವನ್ನು ಇಟ್ಟುಕೊಂಡ್ರೆ ಇನ್ನು ಮತ್ತೆ ಬರುವ ಅನೇಕ ವಿಷಯಗಳಲ್ಲಿ ದೇವರ ಮಕ್ಕಳು ಜಯವನ್ನು ಹೊಂದಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯ. ಅದಕ್ಕೆ ಸತ್ಯವೇದ ಹೇಳುವಂಥದ್ದು ನಾವು ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಬೇಕು. ಕಾರಣ ನಮ್ಮ ಯೇಸು ಸ್ವಾಮಿ ಮುಂಜಾನೆ ಜಾವ ಇರುವಾಗಲೇ ರಾತ್ರಿಗಳಲ್ಲಿ ಎಷ್ಟೋ ಸಮಯ ಎಚ್ಚರವಾಗಿದ್ದು ತಂದೆಯೊಂದಿಗೆ ಪ್ರಾರ್ಥಿಸಿ ನಾಳೆ ನಡೆಯುವಂತ ಅನೇಕ ಸೇವೆಗಳಿಗಾಗಿ ಆತನು ಜಯವನ್ನ ಕಂಡದ್ದನ್ನು ನಾವು ನೋಡ್ತೇವೆ. ಅನೇಕ ರೋಗಿಗಳನ್ನ ಸೌಖ್ಯ ಮಾಡಿದ್ರು, ಅನೇಕ ಸತ್ತವರನ್ನ ಎಬ್ಬಿಸಿದ್ರು, ಅನೇಕ ಕುರುಡರಿಗೆ ಕಣ್ಣು ಕೊಟ್ಟರು, ಅನೇಕ ಕುಂಟರಿಗೆ ಕಾಲು ಕೊಟ್ಟರು. ಇದರಿಂದ ತಂದೆಯೊಂದಿಗಿದ್ದಂಥ ಒಂದು ಸಂಬಂಧ. ಯೇಸು ಸ್ವಾಮಿ ತಂದೆಯೊಂದಿಗೆ ಗಂಟೆಗಟ್ಟಲೆ ರಾತ್ರಿ ಜಾವಗಳಲ್ಲೆಲ್ಲ ಮಾತಾಡಿ, ಆತನು ಮುಂಜಾನೆ ಇನ್ನು ಮೊಬ್ಬಿರುವಾಗಲೇ ತಂದೆಯೊಂದಿಗೆ ಮಾತಾಡಿ ಆ ದಿನದ ಸೇವೆಯನ್ನ ಪ್ರಾರಂಭ ಮಾಡುವಾಗ ಅನೇಕ ವಿಷಯಗಳಲ್ಲಿ ಜಯವನ್ನ ಕಂಡದ್ದನ್ನು ನೋಡ್ತೇವೆ. ಸೈತಾನನಿಂದ ಬಾಧಿಸಲ್ಪಟ್ಟ ಎಷ್ಟೋ ಜನರಿಗೆ ಆತನು ಬಿಡುಗಡೆಯನ್ನು ಕೊಟ್ಟಿದ್ದಾನೆ. ವಿವಿಧ ರೀತಿಯಲ್ಲಿ ಸೈತಾನನು ಜನರನ್ನ ಬಾಧಿಸುತ್ತಿದ್ದಾನೆ. ಆ ಬಾಧೆಗೊಳಗಾದ ಎಷ್ಟೋ ಜನರನ್ನ ಪ್ರಭುವಾದ ಯೇಸು ಸ್ವಾಮಿ ಆಗಲೂ ಬಿಡಿಸಿದ್ರು, ಈಗಲೂ ಬಿಡಿಸ್ತಾ ಇದ್ದಾರೆ. ಅದೇ ಪ್ರಕಾರ ಆತನು ತಂದೆಯೊಂದಿಗಿರುವಂತಹ ಒಂದು ಸಂಬಂಧದಲ್ಲಿ ಅನೇಕ ಅದ್ಭುತಗಳನ್ನ ಮಾಡಿರೋದಾದ್ರೆ ಪ್ರಿಯರೇ, ನಾವು ಕೂಡ ನಮ್ಮ ಪ್ರಭುವಾದ ಯೇಸು ಸ್ವಾಮಿಯೊಂದಿಗೆ ಆಳವಾದ ಒಂದು ಸಂಬಂಧನ ಇಟ್ಟುಕೊಳ್ಳೋದಾದ್ರೆ ನಮ್ಮ ಜೀವಿತದಲ್ಲೂ ಕೂಡ ಅನೇಕ ಅದ್ಭುತಗಳನ್ನ ನಾವು ಕಾಣಬಹುದು. ನಾವು ಪ್ರಾರ್ಥನೆ ಮಾಡುವಾಗ ಅನೇಕ ಅದ್ಭುತಗಳನ್ನ ದೇವರು ಮಾಡುವವನಾಗಿದ್ದಾನೆ. ನಾವು ಎಚ್ಚರವಾಗಿದ್ದು ಪ್ರಾರ್ಥಿಸಿದ್ರೆ ಸಾಕು. ಅದಕ್ಕೆ ಪೇತ್ರನ ಪತ್ರಿಕೆಯಲ್ಲಿ ನಾವು ಓದಿಕೊಂಡ ಹಾಗೆ ಎಲ್ಲವುಗಳ ಅಂತ್ಯವು ಹತ್ತಿರವಾಗಿದೆ. ಆದ್ದರಿಂದ ನೀವು ಜಿತೇಂದ್ರರಾಗಿಯೂ ಪ್ರಾರ್ಥನೆಗೆ ಸಿದ್ಧವಾಗಿರುವಂತೆ ಸ್ವಸ್ಥಚಿತ್ತರಾಗಿರಿ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡಿಕೊಂಡಿದ್ದೇವೆ. ಎಲ್ಲವುಗಳ ಅಂತ್ಯವು ಹತ್ತಿರವಾಗಿದೆ. ಈ ಪ್ರಪಂಚದ
ಒಂದು ಅಂತ್ಯದಲ್ಲಿ ನಾವಿದ್ದೇವೆ. ನಮ್ಮ ಪ್ರಭುವಾದ ಯೇಸು ಸ್ವಾಮಿ ಮೇಘ ವಾಹನನಾಗಿ ಅತಿ ಬೇಗನೆ ಆಕಾಶದಲ್ಲಿ ಪ್ರತ್ಯಕ್ಷನಾಗ್ಲಿಕ್ಕಿದ್ದಾನೆ. ತನ್ನ ಸಭೆಯಾದ ಮೊದಲಿಗಿತ್ತೆಯನ್ನ ಆತನು ತನ್ನೊಂದಿಗೆ ಸೇರಿಸಲಿಕ್ಕೆ ಅತಿ ಬೇಗನೆ, ತನ್ನೊಂದಿಗೆ ಸೇರಿಸಿಕೊಳ್ಳಿಕ್ಕೆ ಅತಿ ಬೇಗನೆ ಆಕಾಶದಲ್ಲಿ ಆತನು ಪ್ರತ್ಯಕ್ಷನಾಗ್ಲಿಕ್ಕಿದ್ದಾನೆ, ಆತನು ಬರ್ಲಿಕ್ಕಿದ್ದಾನೆ. ಅದರಿಂದಲೇ ಯೇಸು ಸ್ವಾಮಿಯ ಪ್ರತ್ಯಕ್ಷತೆ ಮುಂಚಿತವಾಗಿ ನಾವು ಎಚ್ಚರವಾಗಿದ್ದು ಸಿದ್ಧರಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಸಿದ್ಧವಾಗಿ ನಾವು ಪ್ರಾರ್ಥನೆ ಮಾಡುವುದಾದ್ರೆ ಮಾತ್ರವೇ ಆತನ ಆ ಪ್ರತ್ಯಕ್ಷತೆಯಲ್ಲಿ ಆತನೊಂದಿಗೆ ಹೋಗ್ಲಿಕ್ಕೆ ಸಾಧ್ಯ. ಅದಕ್ಕೆ ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 44ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನೀವು ಸಹ ಸಿದ್ಧವಾಗಿರಿ, ನೀವು ನೆನೆಸದ ಗಳಿಗೆಯಲ್ಲಿ ಮನುಷ್ಯಕುಮಾರನು ಬರುತ್ತಾನೆ. ನೀವು ನೆನೆಸದ ಗಳಿಗೆಯಲ್ಲಿ ಮನುಷ್ಯಕುಮಾರನು ಬರುತ್ತಾನೆ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ಮತ್ತಾಯನು ಬರೆದ ಸುವಾರ್ತೆ 24:44ನೇ ವಚನದಲ್ಲಿ ಈಗಾಗಲೇ ಓದಿಕೊಂಡಿದ್ದೇವೆ. ಅದರಿಂದಲೇ ಆತನು ನಾವು ನೆನೆಸದ ಗಳಿಗೆಯಲ್ಲಿ ಬರುವುದರಿಂದಲೇ ನಾವೇನಾಗಿರ್ಬೇಕು, ಅತಿ ಬೇಗನೆ ಆತನ ಆ ಬರೋಣದಲ್ಲಿ ಆತನೊಂದಿಗೆ ಸೇರ್ಲಿಕ್ಕಾಗಿ ನಾವು ಸಿದ್ಧರಾಗಬೇಕು. ಸಿದ್ಧರಾಗ್ಬೋದು ಹೇಗೆ? ನಾವು ಪ್ರಾರ್ಥನೆ ಮೂಲಕ. ಸಿದ್ಧರಾಗುವುದು ಹೇಗೆ? ನಾವು ಎಚ್ಚರವಾಗಿದ್ದು ಪ್ರಾರ್ಥಿಸುವಾಗ ಮಾತ್ರವೇ ನಾವು ಸಿದ್ಧವಾಗಿರ್ಲಿಕ್ಕೆ ಸಾಧ್ಯ. ಅದರಿಂದಲೇ ಪ್ರಿಯರೇ, ನಾವು ಎಚ್ಚರವಾಗಿದ್ದು ಪ್ರಾರ್ಥಿಸೋಣ. ಪ್ರಾರ್ಥನೆಯಲ್ಲಿ ಅನೇಕ ಬಿಡುಗಡೆಗಳಿದೆ. ಎಚ್ಚರವಾಗಿದ್ದು ಪ್ರಾರ್ಥಿಸುವಾಗ ಅನೇಕ ಕಾರ್ಯಗಳನ್ನು ನಾವು ಕರ್ತನಿಂದ ಹೊಂದಿಕೊಳ್ಳಬಹುದು. ಅನೇಕ ವಿಷಯಗಳಲ್ಲಿ ನೀವು ಚಿಂತೆಗಳನ್ನು ಮಾಡುತ್ತಾ ಇರ್ಬೋದು, ಅನೇಕ ವಿಷಯಗಳಲ್ಲಿ ಯೋಚನೆಗೊಳಗಾಗಿರ್ಬೋದು, ಅನೇಕ ವಿಷಯಗಳಲ್ಲಿ ನಿಮ್ಮ ಜೀವಿತ ಯಾಕೆ ಹಿಂಗೆ ಮುಂದೆ ಹೋಗ್ತಾ ಇದೆ ಎಂಬುದಾಗಿ ನಿಮ್ಮ ಜೀವಿತದಲ್ಲಿ ನಿಮಗೆ ಒಂದು ಗೊಂದಲ ಉಂಟಾಗಿರ್ಬೋದು. ನಿಮ್ಮ ಜೀವಿತದಲ್ಲಿ ನಿರಾಶೆಯಲ್ಲಿ ನೀವು ಹಾದು ಹೋಗ್ತಾ ಇರ್ಬೋದು. ಅನೇಕ ವಿಷಯಗಳು ನಿಮ್ಮ ಮನಸ್ಸನ್ನು ಗೊಂದಲಪಡಿಸಿರ್ಬೋದು. ನಿಮ್ಮ ಜೀವಿತ ಇಷ್ಟೇ ಎಂಬುದಾಗಿರುವಂಥ ಅನೇಕ ಪ್ರಶ್ನೆಗಳು ನಿಮಗೆ ಎದುರಾಗಿ ಬಂದಿರ್ಬೋದು. ಆದರೆ ನಾನು ನಂಬೋದು, ನೀವು ಎಚ್ಚರವಾಗಿದ್ದು ಪ್ರಾರ್ಥಿಸಿದರೆ ಸಾಕು, ಎಚ್ಚರವಾಗಿದ್ದು ದೇವರ ಹತ್ರ ಕೇಳಿಕೊಂಡ್ರೆ ಸಾಕು, ಎಚ್ಚರವಾಗಿದ್ದು ಪ್ರಾರ್ಥನಾ ಜೀವಿತವನ್ನು ನೀವು ಕಟ್ಟಿಕೊಂಡ್ರೆ ಸಾಕು. ನಿಮ್ಮ ಜೀವಿತದಲ್ಲಿರುವ ಎಲ್ಲ ಪ್ರಶ್ನೆಗಳಿಗೆ ಕರ್ತನು ಉತ್ತರವಾಗಿ ನಿಮ್ಮನ್ನು ಮೇಲೆತ್ತಿ, ನಿಮ್ಮನ್ನು ಮಾನಿಸಿ, ನಿಮ್ಮ ಜೀವಿತದಲ್ಲಿ ಒಂದು ಬಿಡುಗಡೆ ಕೊಟ್ಟು ಆತನು ನಿಮ್ಮನ್ನು ಸಾಕ್ಷಿಯಾಗಿ ನಿಲ್ಲಿಸುವನಾಗಿದ್ದಾನೆ. ಪ್ರಿಯರೇ, ನಮ್ಮ ಕಣ್ಣುಗಳನ್ನು ಮುಚ್ಚೋಣ. ಎಚ್ಚರವಾಗಿದ್ದು ಪ್ರಾರ್ಥಿಸಲಿಕ್ಕೆ ಬೇಕಾದ ಕೃಪೆಯನ್ನು ಯೇಸಪ್ಪ ನೀ ನನಗೆ ದಯಪಾಲಿಸಬೇಕೆಂಬುದಾಗಿ ದೇವರ ಹತ್ರ ನಾವು ಕೇಳಿಕೊಳ್ಳೋಣ. ಸ್ವರೂಪನ ತಂದೆಯೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಈಗಾಗಲೇ ಕೇಳಲ್ಪಟ್ಟ ವಾಕ್ಯದ ಪ್ರಕಾರ ಎಚ್ಚರವಾಗಿದ್ದು ಪ್ರಾರ್ಥಿಸಲಿಕ್ಕೆ ಬೇಕಾದ ಕೃಪೆಯನ್ನು ದೇವರೇ ನಮಗೆ ದಯಪಾಲಿಸಿರಿ. ಎಚ್ಚರವಾಗಿದ್ದು ಪ್ರಾರ್ಥಿಸೋದಾದ್ರೆ ಅನೇಕ ಹೋರಾಟಗಳ ಮೇಲೆ ಒಂದು ಜಯವನ್ನು ಹೊಂದಿಕೊಳ್ಳಬಹುದು ಎಂಬುದಾಗಿ ನಾವು ಕೇಳಲ್ಪಟ್ಟಿದ್ದೇವೆ. ಪಾಪದ ಆಳ್ವಿಕೆ ಮೇಲೆ ಜಯವನ್ನು ಹೊಂದಿಕೊಳ್ಳಬಹುದು. ಈ ಲೋಕದ ಚಿಂತೆಗಳ ಮೇಲೆ, ಈ ಲೋಕದ ಎಲ್ಲ ಮೋಹಗಳ ಮೇಲೆ ಜಯವನ್ನು ಹೊಂದಿಕೊಳ್ಳಬಹುದು. ಅನೇಕ ವಿಷಯಗಳಲ್ಲಿ ಶೋಧನೆಯಲ್ಲಿ ಹಾದು ಹೋಗ್ತಾ ಇದ್ದೇವೆ. ಅನೇಕ ವಿಷಯಗಳಲ್ಲಿ ಚಿಂತನೆಗೆ ಈಡಾಗಿದ್ದೇವೆ. ಅನೇಕ ವಿಷಯಗಳು ನಮ್ಮನ್ನು ಚಿಂತೆಗೆ ಒಳಪಡಿಸಿದೆ. ಇದೆಲ್ಲದರ ಮೇಲೆ ನಮಗೊಂದು ಬಿಡುಗಡೆ ಜಯ ಬೇಕು. ಅದರಿಂದಲೇ ನಮಗೆ ಕರ್ತನೆ ಎಚ್ಚರವಾಗಿದ್ದು ಪ್ರಾರ್ಥಿಸಲಿಕ್ಕೆ ಬೇಕಾದ ಒಂದು ಪ್ರಾರ್ಥನಾ ಜೀವಿತವನ್ನು ತಂದೆಯೇ ನೀವು ದಯಪಾಲಿಸಿರಿ ಎಂಬುದಾಗಿ ನಿಮ್ಮನ್ನು ನಾವು ಕೇಳಿಕೊಳ್ಳೋರಾಗಿದ್ದೇವೆ. ನಮ್ಮೊಬ್ಬೊಬ್ಬರನ್ನು ನೀವು ಬಲಪಡಿಸಬೇಕು. ಈಗಾಗಲೇ ಕೇಳಲ್ಪಟ್ಟ ವಾಕ್ಯದ ಪ್ರಕಾರ ನಾವೆಲ್ಲ ಸಮಯ ಎಚ್ಚರವಾಗಿದ್ದು ರಾತ್ರಿಯ ಜಾವಗಳಲ್ಲಿ ಪ್ರಾರ್ಥಿಸಲಿಕ್ಕೂ, ಪ್ರಾರ್ಥನೆಯ ಮೂಲಕ ಜಯವನ್ನು ಕಂಡುಕೊಳ್ಳಲಿಕ್ಕೂ, ಕುಟುಂಬದಲ್ಲಿರುವ ಸಮಸ್ಯೆಗೂ, ಕೆಲಸದಲ್ಲಿರುವ ಸಮಸ್ಯೆಗೂ, ಮಕ್ಕಳ ಮಧ್ಯದಲ್ಲಿರುವ ಸಮಸ್ಯೆಗೂ, ವಿದ್ಯಾಭ್ಯಾಸಕ್ಕಿರುವ ಸಮಸ್ಯೆಗೂ, ದೇವರೇ ನನ್ನ ಜೀವಿತದಲ್ಲಿ ಏನೆಲ್ಲ ಸಮಸ್ಯೆಗಳಿದೆಯೋ ಅದೆಲ್ಲದರ ಮೇಲೆ ಬಿಡುಗಡೆ ಜಯವನ್ನು ಕಾಣಬೇಕಾದ್ರೆ ನಾನು ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕು. ಅದಕ್ಕೆ ಬೇಕಾದ ಕೃಪೆಯನ್ನು ನನಗೆ ದಯಪಾಲಿಸಿರಿ ಎಂಬುದಾಗಿ ನಿಮ್ಮಲ್ಲಿ ನಾವು ಕೇಳಿಕೊಳ್ತೇವೆ. ಎಚ್ಚರವಾಗಿದ್ದು ಪ್ರಾರ್ಥಿಸಿ ಮುಂದಿನ ದಿನಗಳಲ್ಲಿ ಆತ್ಮಿಕ ಜೀವಿತದಲ್ಲಿ ಒಂದು ಜಯವನ್ನು, ಬಿಡುಗಡೆಯನ್ನು ಹೊಂದಿಕೊಳ್ಳುವ ಹಾಗೆ ನಮಗೆಲ್ಲರಿಗೂ ಸಹಾಯ ಮಾಡಿರಿ ಎಂಬುದಾಗಿ ನಿನ್ನ ಕರಗಳಲ್ಲಿ ಒಪ್ಪಿಸಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋರಾಗಿದ್ದೇವೆ. ನಮ್ಮ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಧನ್ಯನಾಮದಲ್ಲಿ ಸ್ವರ್ಗೀಯ ತಂದೆಯೇ, ಆಮೇನ್. ಆತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ವಾಕ್ಯದ ಮೂಲಕ ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ನೀವು ಕೇಳಿದ ಹಾಗೆ ಎಚ್ಚರವಾಗಿದ್ದು ಪ್ರಾರ್ಥಿಸಲಿಕ್ಕೆ ನಿಮ್ಮನ್ನು ನೀವು ಒಪ್ಪಿಸಿಕೊಡೋದಾದರೆ ದೇವರು ಖಂಡಿತವಾಗಲೂ ನಿಮ್ಮ ಜೀವಿತದಲ್ಲಿ ಸಹಾಯ ಮಾಡಿ ಎಚ್ಚರವಾಗಿದ್ದು ಪ್ರಾರ್ಥಿಸುವ ಹಾಗೆ ದೇವರು ನಿಮ್ಮನ್ನು ನಡೆಸುವವರಾಗಿದ್ದಾರೆ. ನಂತರ ಈ ವಾಕ್ಯ ನಿಮಗೆ ಪ್ರಯೋಜನವಾಗಿರುವುದಾದರೆ ಅನೇಕರು ಎಚ್ಚರವಾಗಿದ್ದು ಪ್ರಾರ್ಥಿಸುವ ಹಾಗೆ, ದೇವರ ಹತ್ರ ಪ್ರಾರ್ಥನೆ ಜೀವಿತವನ್ನು ಕಟ್ಟಿಕೊಳ್ಳುವ ಹಾಗೆ, ಅನೇಕರಿಗೆ ಪ್ರಯೋಜನವಾಗುವ ಹಾಗೆ ಅನೇಕರಿಗೆ ಈ ವಾಕ್ಯಗಳನ್ನು ನೀವು ಕಳಿಸಿಕೊಡೋದಾದರೆ ಅನೇಕರು ಇದನ್ನು ಕೇಳಿ ಕರ್ತನ ಸಮ್ಮುಖದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಲಿಕ್ಕೆ, ರಾತ್ರಿ ಜಾವಗಳಲ್ಲಿ ಪ್ರಾರ್ಥಿಸಲಿಕ್ಕೆ ದೇವರವರಿಗೆ ಸಹಾಯ ಮಾಡುವವನಾಗಿರ್ತಾನೆ. ಅದರಿಂದಲೇ ಈ ವಾಕ್ಯಗಳನ್ನು ನೀವು ಅನೇಕರಿಗೆ ಕಳಿಸಿಕೊಡಿ, ಅವರಿಗೂ ಕೂಡ ಆಶೀರ್ವಾದವಾಗಿ ಮಾರ್ಪಡಲಿ. ನಂತರ ನಿಮಗೆ ಯಾವುದಾದ್ರೂ ಪ್ರಾರ್ಥನಾ ಮನವಿಗಳಿರೋದಾದರೆ
ಕೆಳಗೆ ಕೊಟ್ಟಿರುವ ನಂಬರ್ಗೆ ನೀವು ಸಂಪರ್ಕ ಮಾಡಿ ನಾವು ನಿಮಗೋಸ್ಕರ ಪ್ರಾರ್ಥಿಸ್ತೇವೆ. ಖಂಡಿತವಾಗ್ಲೂ ನೀವು ಪ್ರಾರ್ಥನೆ ವಿಷಯಗಳನ್ನು ಸಂಪರ್ಕ ಮಾಡಿ ತಿಳಿಸೋದಾದರೆ ನಿಮಗೋಸ್ಕರ ನಾವು ಸಿದ್ಧವಾಗಿದ್ದು ನೀವು ಹೇಳಲ್ಪಡುವ ವಿಷಯದಲ್ಲಿ ನಾವು ಪ್ರಾರ್ಥನೆ ಮಾಡುವವರಾಗಿರ್ತೇವೆ. ನಂತರ ಪ್ರತಿದಿನ ನಮ್ಮದೊಂದು ಆನ್ಲೈನ್ ಮೀಟಿಂಗ್ ನಡೀತಾ ಇದೆ ಗೂಗಲಲ್ಲಿ 7:30 ಇಂದ 8:30 ತನಕ. ಅದರಲ್ಲಿ ನೀವೇನಾದರೂ ಜಾಯಿನ್ ಆಗಲಿಕ್ಕೆ ಇಚ್ಛಿಸೋದಾದರೆ ಇಷ್ಟಪಡೋದಾದರೆ ಅದೇ ನಂಬರಿನಲ್ಲಿ ವಾಟ್ಸಪ್ ಇದೆ, ಅದರಲ್ಲಿ ನೀವು ಲಿಂಕನ್ನು ಕೇಳಿಕೊಳ್ಳೋದಾದರೆ ನಾವು ವಾಟ್ಸಪ್ಪಲ್ಲಿ ಲಿಂಕನ್ನು ನಿಮಗೆ ಕಳಿಸಿಕೊಡ್ತೇವೆ. ಆ ವಾಟ್ಸಪ್ಪಲ್ಲಿ ಕಳಿಸಲ್ಪಡುವ ಲಿಂಕಿಗೆ ನೀವು ಜಾಯಿನ್ ಆಗೋದಾದರೆ ಪ್ರತಿದಿನ ಸಂಜೆ 7:30 ಇಂದ 8:30 ಗಂಟೆ ಒಂದು ಮೀಟಿಂಗ್ ನಡೀತದೆ. ನಂತರ ಗುರುವಾರ ಶುಕ್ರವಾರ ಬೈಬಲ್ ಸ್ಟಡಿ ಕೂಡ ಇರ್ತದೆ, ಅದರಲ್ಲೂ ನೀವು ಭಾಗಿಯಾಗ್ಬೋದು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನೀವು ಭಾಗಿಯಾಗ್ಬೋದು ಮತ್ತು ಅನೇಕರನ್ನು ಅದರಲ್ಲಿ ಭಾಗಿ ಮಾಡಿಸ್ಬೋದು. ನಂತರ ಅದರಲ್ಲಿ ನಿಮ್ಮ ವಿಷಯಗಳಿಗೋಸ್ಕರವೂ ಕೂಡ ಪ್ರಾರ್ಥನೆ ಮಾಡುವಂಥ ಒಂದು ಮೀಟಿಂಗ್ ಆಗಿದೆ. ಅದರ ಮೂಲಕವೂ ನೀವು ಬಿಡುಗಡೆಯನ್ನು ಹೊಂದಿಕೊಳ್ಳಿಕ್ಕೂ ಪ್ರಾರ್ಥನೆಯನ್ನು ದೇವರ ಸಮ್ಮುಖದಲ್ಲಿ ಸಮರ್ಪಿಸಲಿಕ್ಕೂ ಸಾಧ್ಯವಾಗುವಂಥದ್ದಾಗಿದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್. ಆಮೇನ್.